ಇವತ್ತು ಹುಣ್ಣಿಮೆಗೆ ಚಂದ್ರನಿಗೆ ಅರ್ಘ್ಯವನ್ನು ಹೇಗೆ ಅರ್ಪಿಸ್ತಾರೆ ಅನ್ನೋದನ್ನು ಹೇಳ್ತೀನಿ ನೋಡಿ. ನಾನಿವತ್ತು ಪುರುಷೋತ್ತಮ ಹುಣ್ಣಿಮೆ ಇರೋದ್ರಿಂದ ಒಂದು ಬಟ್ಲು ಹಸಿ ಹಾಲನ್ನು ತಗೊಂಡಿದ್ದೀನಿ, ಅದಕ್ಕೆ ತುಳಸಿಯನ್ನು ಹಾಕಿದ್ದೀನಿ, ಹಾಗೆ ಒಂದು ಚೊಂಬು ನೀರನ್ನು ಇಟ್ಟಿದ್ದೀನಿ. ನೆನಪಿರಲಿ, ಯಾವತ್ತೇ ದೇವರಿಗೆ ನೀರನ್ನು ಬಳಸ್ತೀವಿ ಅಂತಂದಾಗ ಆ ಚೊಂಬಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಇದನ್ನು ಗಂಗೆ ಸ್ವರೂಪವಾಗಿ ಬದಲಾಯಿಸಿ ಅಲ್ಲಿ ಗಂಗೆಯನ್ನು ಸ್ಥಾಪಿಸಿ ಒಂದು ನೀರನ್ನು ಶುದ್ಧವಾಗಿ ತೆಗೆದಿಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ದೇವರಿಗೆ ಬಳಸೋದ್ರಿಂದ ಪ್ರತಿಯೊಂದರಲ್ಲೂ ಕೂಡ ಭಗವಂತನನ್ನು ನೋಡಬೇಕು. ಹಾಲಲ್ಲಿ ತುಳಸಿ ಇದೆ, ಹಾಗೆ ಪೂಜಾ ಸಾಮಗ್ರಿ ಅರಿಶಿಣ ಕುಂಕುಮ ಗಂಧ ವಿಭೂತಿ ಹೂವು ಊದಿನ ಕಡ್ಡಿ ಇದೆ. ಇದೆಲ್ಲನ ಮುಗಿಸಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಬೆಳ್ಳಿಯ ಯಾವುದೇ ಒಂದು ವಸ್ತುವನ್ನು ರಾತ್ರಿ ಇಡೀ ಬೆಳದಿಂಗಳಲ್ಲಿ ಇಡಬೇಕು. ಈಗ ಓಂ ಸೋಂ ಸೋಮಾಯ ನಮಃ ಅನ್ನೋದನ್ನು ಜಪ ಮಾಡಿ ನೀರಿನ ಅರ್ಘ್ಯವನ್ನು ಅರ್ಪಿಸಿ, ನಂತರ ಹಾಲಿನ ಅರ್ಘ್ಯವನ್ನು ಅರ್ಪಿಸಿ ಪೂಜೆಯನ್ನು ಮುಗಿಸಿ ಈ ಬೆಳ್ಳಿಯ ಒಂದು ವಸ್ತುವನ್ನು ರಾತ್ರಿ ಇಡೀ ಬೆಳದಿಂಗಳಲ್ಲಿ ಇಡಬೇಕು. ಬೆಳಗಿದ್ದು ಮನೆ ಮುಂದೆ ಅರಿಶಿಣ ಕುಂಕುಮದಲ್ಲಿ ಸ್ವಸ್ತಿಕ್ ಅನ್ನು ಬಿಡಿಸಿ ತುಪ್ಪದ ದೀಪವನ್ನು ಹಚ್ಚಬೇಕು. ಅಷ್ಟೇ. ಇಲ್ಲಿಗೆ ನಮ್ಮ ಚಂದ್ರದೇವರು ಒಲಿತಾರೆ. ಅರ್ಘ್ಯವನ್ನು ಅರ್ಪಿಸಿದ ನಂತರ ಸಂತೃಪ್ತರಾಗ್ತಾರೆ. ಮನಸ್ಕಾರಕ ಚಂದ್ರನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಓಂ ಸೋಂ ಸೋಮಾಯ ನಮಃ.